ಅಲ್ಲ ಇದೇನು ಎರಡೇ ದಿವಸಕ್ಕೆ ಹೊರಟೇ ಬಿಟ್ರಿ. ಒಂದೇ 4 ದಿವಸ ಇದ್ದು ಹೋಗೋದಲ್ವಾ? ಅಯ್ಯೋ 2 ದಿವಸ ಅನ್ಕೊಂಡು 3 ದಿವಸ ಆಗೋಯ್ತು. ಬಂದಿದ್ದ ದಿನ ಲೆಕ್ಕ ಹಾಕಿದ್ರೆ ಇನ್ನು ಆ ಕಡೆನೂ ನೋಡ್ಬೇಕಲ್ಲ. ಅಯ್ಯೋ ಇರಿ ಅಂತ ಹೇಳಿದ್ರೆ ಇರ್ತಾನೆ ಇಲ್ಲ ನೀವು. ಹೊರಡ್ತೀನಿ ಹೊರಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅಲ್ಲೂ ಕೆಲಸಗಳಿರುತ್ತೆ ಅಲ್ಲ ದೊಡ್ಡವ್ರೆ, ಅಲ್ಲೂ ನೋಡ್ಕೋಬೇಕಲ್ಲ. ಇಲ್ಲೇ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ಇನ್ನೊಂದ್ಸಲಿ ಬರ್ತೀವಿ ಬಿಡಿ. ಹೆಂಗೋ ಸದ್ಯ 2 ದಿವಸ ಇದ್ದು ಹೋಗ್ತಾ ಇದ್ದಾರೆ. ಇಷ್ಟು ದಿನ ಇದ್ದಿದ್ದೇ ಸಾಕಾಗಿಲ್ಲ ಏನೋ ಇವ್ರಿಗೆಲ್ಲರಿಗೂ. ಇನ್ನೂ 2 ದಿವಸ ಇರಬೇಕಂತೆ. ನನ್ನ ಕಷ್ಟ ನನಗೆ ಮಾಡಿ ಮಾಡಿ ಬೇಯಿಸಿ ಹಾಕ್ತಿದ್ದೆ. ಇವ್ರಿಗೇನು ಗೊತ್ತು, ಇವ್ರು ಆರಾಮಾಗಿ ಅರಟೆ ಹೊಡ್ಕೊಂಡು ಮಾತಾಡ್ತಿದ್ರು. ನಾನು ಹಂಗೆ 1-2 ಮಾತು ಮಾತಾಡ್ತೀನಿ. ಇಲ್ಲಾಂದ್ರೆ ಅದಕ್ಕೂ ಏನಾದರೂ ಅನ್ಕೋತಾರೇನೋ. ಮತ್ತೆ ಯಾಕೆ ಬೇಕು ಒಂದು ಮಾತು ಇರಿ ಅಂತ ಹೇಳಿದ್ರೆ ಇರೋದಿಲ್ಲ. ಎಲ್ಲ ಹೊರಟಿದ್ದಾರೆಲ್ಲ ಬ್ಯಾಗ್ ತೊಗೊಂಡು ಇರಿ ಅಂತ ಹೇಳಿದ್ರು ಇರೋದಿಲ್ಲೇನೋ. ಇದು ಬಿಟ್ಟರೆ ಏನು ಮಾಡೋದು? ನಾನೇ ಮಾಡಬೇಕು. ಇಲ್ಲ ಎಲ್ಲ ಬ್ಯಾಗೆಲ್ಲ ಆಚೆ ಇಟ್ಟಿದ್ದಾರಲ್ಲ, ಖಂಡಿತ ಹೋಗ್ತಾರೆ ಬಿಡು. ಅಲ್ಲ ಇನ್ನೂ ಒಂದು 4 ದಿವಸ ಇರ್ಬೋದಿತ್ತಲ್ಲ ನಿಮ್ಮ ಮಗಳ ಜೊತೆ, ನಿಮ್ಮ ಮಳೆಯ ಜೊತೆ. ಎಷ್ಟು ಚೆನ್ನಾಗಿರ್ಬೋದಿತ್ತು. ಎಷ್ಟು ಖುಷಿಯಿಂದ ಇರ್ತಿದ್ರಿ. ಇವಾಗ ಹೋದ್ರೆ ಅವಳಿಗೆ ಬೇಜಾರಾಗಲ್ವಾ? 1-2 ದಿವಸ ಇದ್ದೋಗಿ. ಅಯ್ಯೋ ಇರೋಣ ಅಂತ ಇನ್ನೊಂದ್ಸಲಿ ಬರ್ತೀವಲ್ಲ. ಇವಾಗ ನನಗೆ ತುಂಬ ಕೆಲಸಗಳಿದೆ. ಆವಾಗಲೇ ಅದೇ ಇವರು ನಮ್ಮ ಸೌಕರ್ಯ ಇದ್ದಾರಲ್ಲ, ಅವ್ರು ಹೇಳಿದ್ರು ಈ ದಿನ ಬಂದ್ಬಿಟ್ಟು ಮೊನ್ನೆನೆ ಇಲ್ಲ ನಮ್ಮ ಮಗಳು ಮನೆಗೆ ಹೋಗ್ಬಿಟ್ಟು ಬರ್ತೀವಿ, ಒಂದು 3 ದಿವಸ ರಜಾ ಕೊಡಿ ಅಂತ ಕೇಳ್ಕೊಂಡು ಬಂದಿದ್ದೀವಿ ಅಷ್ಟೇ. ಇನ್ನೂ ಬಂದಿಲ್ಲ ಅಂದರೆ ಮತ್ತೆ ನಮಗೆ ಕಷ್ಟ ಆಗುತ್ತೆ. ಮುಂದೆ ಅವರೇ ಕೆಲಸ ಕೊಡೋದಲ್ವಾ, ಆಗೋದಿಲ್ಲ. ನೆಕ್ಸ್ಟ್ ಸಲ ನಾವು ಬಂದೇ ಬರ್ತೀವಿ. ಸರಿನಾ? ಹೌದಾ, ಸರಿ ಹಾಗಾದರೆ. ಏನು ಕೆಲಸ ಇರುತ್ತೆ ಅಲ್ಲಿ? ಹೇಳ್ರೆ ಆಯ್ತಪ್ಪ, ಫೋನ್ ಮಾಡಿ. ಅವ್ರ ನಂಬರ್ ಏನಾದರೂ ಇದ್ರೆ ಕೊಡಿ, ನಾವು ಫೋನ್ ಮಾಡಿ ಹೇಳ್ತೀನಿ. ಏನಕ್ಕೆ ಇನ್ನೊಂದು 2 ದಿವಸ ಇದ್ದು ಹೋಗ್ಬೋದಿತ್ತು. ನಾವು ಹೇಳಿದ್ರೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನೀವು. ಇಲ್ಲ ಅಲ್ಲೇಂದರೆ ಆಗೋದೇ ಇಲ್ಲ. ನಾನು ಆಗೋದೇ ಇಲ್ಲ ಅಲ್ಲಿ, ಮತ್ತೆ ಕಷ್ಟ ಆಗುತ್ತೆ ನಮಗೆ. ಅಪ್ಪ ಅಮ್ಮ, ನನಗೆ ಇಷ್ಟು ದಿನ ಇದ್ದಿದ್ದು ತುಂಬ ಖುಷಿ ಆಯಿತು. ನಾನು ಏನು ಹೇಳಲಿ, ನನಗೆ ಇನ್ನೂ ಇರು ಅಂತ ನಾನು ಕೇಳ್ಕೊಳ್ಳಲ್ಲಪ್ಪ. ಯಾಕಂದರೆ ನೀವು ಇಷ್ಟು ದಿನ ಇದ್ದಿದ್ದೆ ನನಗೋಸ್ಕರ ಹೆಚ್ಚು. ನನಗೆ ಗೊತ್ತು ಆ ಕಡೆ ಕಷ್ಟ ಏನು ಅಂತ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಆದರೆ ಇನ್ನೊಂದ್ಸಲಿ ಬನ್ನಿ ಅಪ್ಪ. ನಾವೇ ಬರೋದ ಮಗಳೇ, ನೀನು ಅಳಿಯಂದಿರು, ಅತ್ತೆ ಮಾವ ಮತ್ತು ಈ ದೊಡ್ಡವರು ಎಲ್ಲರನ್ನ ಕರ್ಕೊಂಡು ಬಾ. ಏನು ಅಂತಿದ್ಯಾ ಮಗಳೇ? ನಾವು ಬಾ ಎಲ್ಲರನ್ನ ಕರ್ಕೊಂಡು. ದೊಡ್ಡವರೇ ಎಲ್ಲರೂ ಬನ್ನಿ. ಬೀಗ್ರೆ ನೀವು ಕೂಡ ಬನ್ನಿ. ಒಂದಿನ ನೀವು ಆದಷ್ಟು ಟೈಮ್ ಮಾಡಿಕೊಂಡು ನಮ್ಮ ಮನೆಗೆ ಬನ್ನಿ. ಅಯ್ಯೋ ನಾನು ಈಗಲೇ ಬರ್ತೀನಿ, ನಡೀರಿ. ಅದಕ್ಕೇನಂತೆ, ಬನ್ನಿ ಇವಾಗಲೇ ಹೋಗೋಣ, ಕರ್ಕೊಂಡು ಹೋಗ್ತೀನಿ. ಬನ್ನಿ, ನಮಗೆ ಖುಷಿನೇ. ಇಲ್ಲ ತಮಾಷೆ ಮಾಡಿದೆ. ಬರ್ತೀನಿ, ಯಾವಾಗಾದರೂ ಬರ್ತೀನಿ, ಇವ್ರ ಜೊತೆ ಬರ್ತೀನಿ. ಇವಾಗ ಸದ್ಯಕ್ಕೆ ನಿಮ್ಮ ಮಗಳನ್ನ ಮತ್ತೆ ಅಳಿಯನು ಕಳಿಸ್ತೀವಿ. ಅವರು 1-2 ದಿವಸ ಬಂದು ಇರಲಿ ನಿಮ್ಮ ಮನೇಲಿ ಅಲ್ವಾ, ಕಳಿಸ್ತೀನಿ. ಆಮೇಲೆ ನಾನು ಇವರು ಅಲ್ಲ ಬರ್ತೀವಿ ನಿಮ್ಮ ಬೀಗ್ರಲ್ಲ. ಹೌದಾ, ಸರಿ ಹಾಗೆ ಮಾಡಿ. ಹೌದೌದು, ನಾನು ಅದೇ ಹೇಳ್ಬೇಕು ಅನ್ಕೊಂಡೆ. ಅಷ್ಟೊತ್ತಿಗೆ ಇವ್ರು ಹೇಳಿದ್ರು. ಶಾಂತಿನ ಮತ್ತೆ ನನ್ನ ಮಗನ ಕಳಿಸ್ತೀನಿ. ಇನ್ನೇನು ಒಂದು 15 ದಿವಸ ಬಿಟ್ಟು ಕಳಿಸ್ತೀನಿ. ನೋಡ್ತೀನಿ ಅವ್ರಿಗೆ ಯಾವಾಗ ಆಗುತ್ತೆ ಅವಾಗ ಅವರು ಬರ್ತಾರೆ. ಸರಿನಾ? ಆಮೇಲೆ ನಂತರ ನಾವು ಬರ್ತೀವಿ. ಸರಿ ಹಾಗೆ ಮಾಡಿ. ಸರಿ, ಶಾಂತಿನೂ ಅವ್ರನ್ನ ಕಳಿಸಿ ಆಮೇಲೆ ನೀವು ಬನ್ನಿ. ಅಂದಂಗೆ ಬೀಗ್ರೆ, ಎಷ್ಟು ಗಂಟೆಗೆ ಬಸ್ ಇಲ್ಲಿಂದ? ಇಷ್ಟೊತ್ತಿಗೆ ಇರುತ್ತೆ ಅಲ್ಲ ಬಸ್ಸು? ಹಾಂ ಮಾವ, ಬಸ್ ಇದೆ. ಬಸ್ ಇಲ್ಲೇ ಬರುತ್ತೆ. ಬಸ್ ಟೈಮಿಗಿದೆ, ಅದೇನು ತೊಂದರೆ ಇಲ್ಲ ಈ ಕಡೆ ಬಸ್ಸಿಗೆಲ್ಲ. ನಾನು ಇಲ್ಲಾಂದ್ರೆ ಬಿಟ್ಬಿಟ್ಟು ಬರ್ತೀನಿ, ನೋಡಿರಿ. ಹೌದು ರೀ, ಹಾಗೆ ಮಾಡಿ ಬಿಟ್ಬಿಟ್ಟು ಬನ್ನಿ. ಇರ್ಲಿ ಪರವಾಗಿಲ್ಲ, ಬೇಡ, ನಮ್ಗೆ ಗೊತ್ತಿದೆ, ಹೋಗ್ತೀವಿ. ಬಸ್ ಬರ್ತದಲ್ಲ ಸಾಕಷ್ಟು. ಬಸ್ಸಿಗೇನು ಬರ ಇಲ್ಲ ಇಲ್ಲಿ. ಟೈಮಿಗೆ ಬಸ್ ಇದೆ. ನೀವು ಯಾವ ಬಸ್ಸಲ್ಲಿ ಬೇಕಾದ್ರೂ ಹೋಗ್ಬೋದು. ಈಗ ಒಂದು ಬಸ್ ಹೋದರೆ ಇನ್ನೊಂದು 10 ನಿಮಿಷಕ್ಕೆ ಇನ್ನೊಂದು ಬಸ್ ಹೋಗುತ್ತೆ. ಇನ್ನೊಂದು ಅರ್ಧ ಗಂಟೆಗೆ ಇನ್ನೊಂದು ಬಸ್ ಹೋಗುತ್ತೆ. ನಮ್ಮೂರಿಗೆ ಮಾತ್ರ ಇಲ್ಲಿ ನಮ್ಮ ಅಕ್ಕನೂರಿಗೆ 1 ಗಂಟೆಗೆ ಬಸ್ ಇದೆ. ಬಸ್ಸಿಗೇನು ತೊಂದರೆ ಇಲ್ಲ. ಓ ಹೌದಾ, ಒಳ್ಳೇದಾಯಿತು. ಹಿಂಗೆ ಇರಬೇಕು. ನಮ್ಮ ಸೈಡು ಬೆಳಗ್ಗೆ ಒಂದೇ ಬಸ್ಸು. ಬೆಳಗ್ಗೆ 8 ಗಂಟೆಗೆ ಒಂದು ಬಸ್ಸು, ಅದು ಬಿಟ್ಟರೆ ಸಾಯಂಕಾಲ 4 ಗಂಟೆಗೆ ಒಂದು ಬಸ್ಸು. ಅದು ಸ್ಕೂಲ್ ಮಕ್ಕಳಿಗೆ ಇದಾಗಲಿ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದ್ದಾರೆ. ಇನ್ನು ಬಸ್ಸೇ ಇಲ್ಲ. ನಾವೇನಾದರೂ ಬರಬೇಕಂದ್ರೆ ಅರ್ಜೆಂಟಾಗಿ ಆಟೋಕ್ಕೆ ಬರಬೇಕು. ಆಟೋದವ್ರಿಗೆ 400 ರೂಪಾಯಿ ಕೊಟ್ಟು ಬರಬೇಕು. ಒಂದೊಂದ್ಸಲಿ ಒಬ್ಬೊಬ್ರು 350 ರೂಪಾಯಿ ತಗೋತಾರೆ, ಒಬ್ಬೊಬ್ರು 400 ರೂಪಾಯಿ ತಗೋತಾರೆ. ಕೂಲಿನೇ ಅಷ್ಟಿದೆ ನಮಗೆ. ಅದ್ರಲ್ಲಿ ಬೇರೆ ಆಟೋಕ್ಕೆ ಅಷ್ಟು ಕೊಡಬೇಕು ನಾವು. ಏನು 400 ರೂಪಾಯಿ ಆಟೋಕ್ಕೆ? ನಿಮ್ಮ ಮನೆಗೆ ಅಂತ ಟೌನಿಂದ? ಹೌದೌದು, ಯಾಕಂದ್ರೆ ಆ ಕಡೆ ಬಸ್ ಇರೋದಿಲ್ಲ, ಅದಕ್ಕೆ ಆಟೋದವರು ರೇಟ್ ಜಾಸ್ತಿ ಮಾಡಿರ್ತಾರೆ. ಗೊತ್ತಿರೋರು ಆಟೋ ಆದರೆ 350 ಕೊಟ್ಟು ಬಂದ್ಬಿಡ್ಬೋದು. ಇಲ್ಲ ಅಂದರೆ 400, 500 ಆ ಥರ ಕೇಳ್ತಾರೆ. ಅಷ್ಟೊಂದು ಬಾಡಿಗೆ ಅದೆಂತಪ್ಪ ಆಟೋಕ್ಕೆ? ಬಸ್ಸಿನ ಕಾಯ್ಕೊಂಡಿದ್ರೆ ಟೈಮ್ ಆಗುತ್ತೆ. ಇನ್ನೇನು ನೀವೇನು ಮಾಡ್ತೀರಾ? ಅದೇ ಮಾಡ್ತೀರಲ್ವ ಎಲ್ಲರೂ. ಆದರೂ ಅದೇ ಮಾಡೋದು, ಬಸ್ಸಿಗೆ ಕಾಯ್ಕೊಂಡಿರ್ತಾರೆ. ಅಷ್ಟೊಂದು ಕೊಡಬೇಕಲ್ಲ ಅಂತ. ಅಷ್ಟೊಂದು ಕೊಡ್ಬೇಕಂತಲೇ ಈಗೆಲ್ಲ ಗಾಡಿಗಳು ಅದು ಇದು ಅಂತ ತಗೊಳ್ತಾರೆ. ನಾವು ಇವರಿಗೆ ಗಾಡಿ ಓಡ್ಸೋಕ್ಕೆ ಬರೋದಿಲ್ಲ, ನಮಗೂ ಓಡ್ಸೋಕ್ಕೆ ಬರೋದಿಲ್ಲ. ಇನ್ನೇನು ನಮಗೆ ಆಟೋನೇ ಗತಿ. ಮಾನವ್ರೆ, ನೀವು ಗಾಡಿ ಓಡ್ಸೋದನ್ನ ಕಲ್ತ್ಕೊಳ್ಳಿ. ಅತ್ತೇನು ಕೂರ್ಸ್ಕೊಂಡು ಹೋಗ್ಬೋದಲ್ಲ. ಈ ವಯಸ್ಸಲ್ಲಿ ನನಗೆ ಯಾಕಪ್ಪ ಗಾಡಿ? ಬೇಡ ಬರ್ತೀವಿ. ಯಾಕಂದ್ರೆ ಟೈಮ್ ಆದರೆ ಕಷ್ಟ. ಆ ಕಡೆ ಬಸ್ ಸಿಗೋದಿಲ್ಲ, ಇಲ್ಲಾಂದ್ರೆ ಆಟೋ ಕೊಡಬೇಕಾಗುತ್ತೆ. ಏನಾದರೂ ಬಸ್ ಸಿಕ್ಕಿದ್ರೆ ನಮ್ಮ ಪುಣ್ಯ. ಎಷ್ಟೊತ್ತಾಗುತ್ತೆ ಇಲ್ಲಿಂದ ಹೊರಟ್ರೆ? ಇವಾಗ ನೀವು ಮನೆಗೆ ಹೋಗಿ ತಲುಪೋದು ಲೇಟ್ ಆಗುತ್ತಾ? 3:30ಗೆಲ್ಲ ತಲುಪೋದು. ಅದಕ್ಕೆ 4 ಗಂಟೆ ಬಸ್ ಇದೆಲ್ಲ, ನೋಡೋಣ ಅಂತ ಈಗ ಹೋದ್ರೆ. ಹೌದಪ್ಪ, ನೀವು ಇವಾಗ ಬಿಟ್ಟರೆ 3:30ಗೆಲ್ಲ ಅಲ್ಲಿದ್ದರೆ 4 ಗಂಟೆ ಬಸ್ ಸಿಗುತ್ತೆ. ಆರಾಮಾಗಿ ಹೋಗ್ಬೋದು ನೀವು. ಮಗಳೇ, ಇನ್ನೇನು ಮಾಡೋದು? 400 ರೂಪಾಯಿ ಕೊಟ್ಟು ಹೋಗೋಕ್ಕೂ ಆಗಲ್ಲ. ಅಲ್ಲ, ಒಂದು ಆಟೋಕ್ಕೆ 400 ರೂಪಾಯಿ ಕೊಡ್ತೀನಿ ಅಂದರೆ ನಿಮ್ಮ ಡೈಲಿ ಸಂಬಳ ಎಷ್ಟು? ನನಗೆ ಬಂದು 700 ರೂಪಾಯಿ ಇದೆ. ನಾನು ಗಾರೆ ಕೆಲಸ ಮಾಡ್ತೀನಲ್ಲ, ಒಂದೊಂದ್ಸಲಿ ಮಾತ್ರ ಹೊಲದ ಕೆಲಸ ಯಾರಾದ್ರೂ ಕರೆದ್ರೆ ಹೋಗ್ತೀನಿ. ಗಾರೆ ಕೆಲಸನೇ ಜಾಸ್ತಿ. ಇವಳಿಗೆ ಬಂದು 400 ರೂಪಾಯಿ. ಹೌದು, ಇಬ್ರು ದುಡಿಲೇಬೇಕಲ್ಲ, ಇಲ್ಲಾಂದ್ರೆ ಕಷ್ಟ ಇದೆ. ನಿಜಾನವ್ರೆ, ಇನ್ನೇನು ಮಾಡೋದು? ಕಷ್ಟ ಆಗುತ್ತೆ. ಇಬ್ರು ದುಡಿಲೇಬೇಕು. ಒಬ್ಬರ ಕೈಲಿ ಮಾಡಿಸ್ಕೊಂಡು ಇನ್ನೊಬ್ರು ಮನೇಲಿರೋದಂದ್ರೆ ತುಂಬ ಕಷ್ಟ ಆಗುತ್ತೆ. ಒಬ್ಳು ಮಗಳಿರೋದಕ್ಕೆ ಇಷ್ಟು ಕಷ್ಟ ಆಗ್ತಾಯಿದೆ. ನಾವು ಇಬ್ಬರು ಮಕ್ಕಳು, ಮಗ ಏನಾದರೂ ಇದ್ದಿದ್ರೆ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಆದರೆ ಇಬ್ಬರು ಮಾಡೋದೇ ಕೆಲಸ ನನಗನ್ಸೋದು ಒಳ್ಳೇದು ಅಂತ.
ನಾ ಹೇಳ್ತೀನಿ ಒಂದೊಂದ್ಸಲಿ ಬೇಡ ಮನೇಲಿರು ಒಂದೊಂದು ವಾರದಲ್ಲಿ ಒಂದು 2 ಸಲ ಹೋಗು ಸಾಕು ಅಂತ. ಇವಳೇ ಕೇಳಲ್ಲ. ಆಮೇಲೆ ಹೋಗ್ತಾಳೆ ವಾರ ಇಡೀ ಮಂಡಿ ನೋವು ಎಲ್ಲಾನು ತಲೆನೋವು ಅಂದ್ಕೊಂಡು ಕೈ ನೋವು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ನಾನು ವಾರದಲ್ಲಿ ಒಂದು 2 ಸಲ ಹೋಗೇ ಮಾಡೇ ಸಾಕು ಅಂತ ಹೇಳ್ತೀನಿ. ಕೇಳಬೇಕಲ್ಲ ಇವಳು. ನಿಮ್ಮ ಒಬ್ರ ಕೈಲಿ ದುಡಿಯೋಕ್ಕಾಗುತ್ತಾ? ಬೇಡ ಬೇಡ ಆಮೇಲೆ ಮುಂದೆ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಹೋಯ್ತಾಳೆ. ಹೌದು, ನೀವು ಹುಷಾರಾಗಿರಿ. ಮಂಡಿ ನೋವು ಅದು ಇದು ಅಂದರೆ ಕೆಲಸ ಮಾಡೋದನ್ನ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ. ಏನೋ ಒಂದು ಆಗುತ್ತೆ. ಏನು ದೇವರು ಹಂಗೆ ಬಿಟ್ಬಿಡ್ತಾನ? ಅಲ್ಲ ಆಗ್ಲಿಂದ ಹೋಯ್ತೀನಿ 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 ಅಂದ್ಕೊಂಡು ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಇನ್ನೂ ಎಷ್ಟೊತ್ತಿಗೆ ಅಂತ ಹೋಯ್ತಾರಪ್ಪ. ಇನ್ನೂ ಮಧ್ಯಾಹ್ನದ ಊಟ ಮಾಡ್ಕೊಂಡು ಹೋಯ್ತಾರೇನೋ. ಆಡಿ ಕುಡಿ ಹಂಗೆ ಮಾಡ್ತಾರೆ ಅನಿಸ್ತಾ ಇದೆ ಯಾಕೋ ನನಗೆ. ನಾನು ನೋಡ್ತಾನೇ ಇದ್ದೀನಿ, ಹೋಗ್ತೀನಿ ಹೋಯ್ತೀನಿ ಹೋಯ್ತೀನಿ. ಮಾಡಿ ಕುಡಿ ಇನ್ನೊಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಿ ಅಂತ ನನ್ನ ಮಗ ಇಲ್ಲ ನನ್ನ ಗಂಡ ಬಾಯ್ ಬಿಟ್ಟು ಬಿಡೋರು. ಇವ್ರಿಗೇನೋ ಹುಚ್ಚಿಡ್ದಂಗೆ ಬೇಗ ಕಳಿಸ್ಬೇಕು, ಬಸ್ಸಿಗೆ ಟೈಮ್ ಆಗುತ್ತೆ ಅಂತ. ಅಲ್ಲ ಅವ್ರಿಗೆ 4 ಗಂಟೆಗೆ ಬಸ್ ಏನೋ ಮಿಸ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ನೀವು ನೋಡಿದ್ರೆ ಅವ್ರನ್ನ ಹೊರಡಕ್ಕೆ ಬಿಡ್ತಾ ಇಲ್ಲ. ಇವಳು ನೋಡಿ ಕಳ್ಸಕ್ಕೆ ನೋಡ್ತಾ ಇರ್ತಾಳೆ. ಪಾಪ ಅವ್ರೇನೋ ಕಷ್ಟ ಸುಖ ಮಾತಾಡ್ತಿದ್ರೆ ನೀವು ಹಿಂಗೆ ಮಾತಾಡ್ತಿದ್ರೆ ಬಸ್ ಹೋಗ್ತದೆ ಅಂತ ಹೇಳಿ ಅಂತ ನೆನಪಿಸ್ತಾರ ನೋಡು. ಫಸ್ಟ್ ಇವಳಿಗೆ ಇವ್ರನ್ನ ಕಳಿಸ್ಬೇಕು, ಇನ್ನೇನಿಲ್ಲ ಇವಳಿಗೆ. ಇವಳಿಗೆ ಮಾಡ್ತೀನಿ. ಎಲ್ಲರೂ ಸರಿಯಾಗಿದ್ದಾರೆ, ಇವಳೊಬ್ಳೆ ತಾನೇ, ಇವಳಿಗೂ ಸೊಕ್ಕು ಮುರಿಬೇಕು. ಹೌದೌದು, ನಾವಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಬಸ್ ಹೋಗ್ಬಿಡುತ್ತೆ ಅಂತ ಭಯ ನನಗೆ. ಇಲ್ಲೋದ್ರೆ ಹೋಗ್ಲಿ ಇನ್ನೊಂದು ಬಸ್ ಸಿಗುತ್ತೆ. ಅಲ್ಲಿಂದ ಸಿಗ್ಬೇಕಲ್ಲ, 3:15 ತಲುಪಿದ್ರು ನಾವು ಅಲ್ಲಿ ಇಲ್ಲಿಂದ ಬಿಟ್ಟರು ಅಲ್ಲಿ 4 ಗಂಟೆ ಬಸ್ ಸಿಗುತ್ತೆ ಅಲ್ಲ. ಅದಕ್ಕೋಸ್ಕರ ನಾವು ಹೋಗ್ಬೇಕು ಬೇಗಾದ್ರು. ಇಲ್ಲಾಂದ್ರೆ ಆಟಕ್ಕೆ ಕೊಡ್ಬೇಕಾಗ್ತದೆ ಸುಮ್ಮನೆ ಅನ್ಯಾಯವಾಗಿ. ಅಮ್ಮ ಶಾಂತಿ, ಬೀಗ್ರೆ, ಅಳಿಯಂದ್ರೆ, ಅಮ್ಮ ದೊಡ್ಡವರೆಲ್ಲ ನಾನು ಇನ್ನು ಹೊರಡ್ತೀವಿ. ಆದಷ್ಟು ಟೈಮ್ ಆಗುತ್ತೆ, ನಿಮಗೂ ಗೊತ್ತಲ್ಲ, ಹೇಳ್ದೆ ಇಲ್ಲ ಇವಾಗೆಲ್ಲ. ಶಾಂತಿ ಮತ್ತು ಅಳಿಯಂದ್ರೆ ನೀವು ಬನ್ನಿ ಫಸ್ಟು. ಬಂದು ಮತ್ತೆ ಅಮ್ಮನ ಅಪ್ಪನ ಎಲ್ಲರನ್ನ ಕರ್ಕೊಬರೋಕ್ಕೆ ಸರಿ ಆಗುತ್ತೆ. ನೀವು ಫಸ್ಟು ಮನೆಗೆ ಬಂದಿರ್ತಾನೆ ಗೊತ್ತಾಗುತ್ತೆ ಎಲ್ಲ ಹೇಗೆ ಹೇಗೆ ಅಂತ. ಬನ್ನಿ ನೀವು ಯಾವಾಗ ಬರ್ತೀರಂತ ನಮಗೆ ಒಂದು 2 ದಿವಸದ ಮುಂಚೆ ಫೋನ್ ಮಾಡಿ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಆವಾಗ ನಿಮಗೆ ಏನೇನು ಮಾಡಬೇಕು ಅದೆಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ. ಅಯ್ಯೋ ಮಾವನವರೇ, ಏನು ಸಿದ್ಧತೆ ಮಾಡಬೇಕು? ನಾವೇನು ಹೊಸ ಮದುವೆ ಹೆಣ್ಣು ಗಂಡ? ಹಂಗೇನಿಲ್ಲ ಬಿಡಿ. ಏನು ಮಾಡ್ತೀರಾ ಅದು ಮಾಡಿ ತಿಂತೀವಿ ಅಷ್ಟೇ ಅಲ್ವಾ ಶಾಂತಿ? ಹೇಳಿ ನಿಮ್ಮ ಅಪ್ಪ ಅಮ್ಮಗೆ. ಹೌದಪ್ಪ, ನಮಗೆ ಅಂಥದ್ದು ಏನು ಬೇಕು ಅಂತಿಲ್ಲ. ನಿಮ್ಮ ಮನೆಗೆ ಬಂದು ನಿಮ್ಮ ಜೊತೆ ಇರೋದೇ ಒಂದು ಖುಷಿ ಅಷ್ಟೇ. ಅಯ್ಯೋ, ನೀವು ಮದುವೆ ಆದಾಗಿಂದ ನಮ್ಮ ಮನೆಗೆ ಒಂದು ಸಲಿನೂ ಬಂದಿಲ್ಲ, ಅದರಲ್ಲಿ ಬೇರೆ ಏನು ಮಾಡಿಲ್ಲ ಅಂದರೆ ಅದೇನು ಚೆನ್ನಾಗಿರುತ್ತೆ. ಬೇಡ ಬೇಡ, ನಮ್ಮ ಮನೇಲಿ ನೀವು ಬರೋಕ್ಕಿಂತ ಮುಂಚೆಗೆ ಒಂದು 2 ದಿವಸ ಮುಂಚೆಗೆ ಫೋನ್ ಮಾಡಿ. ನಮಗೆ ಯಾವಾಗ ಗೊತ್ತಾಗುತ್ತೆ ಅಲ್ಲ ಯಾವಾಗ ಬರ್ತೀರಂತ, ಅವಾಗ ಖುಷಿ ಆಗುತ್ತೆ. ಹೇಳಿ. ಬರುವಾಗ ಫೋನ್ ಮಾಡ್ತೀವಿ, ಏನಿಲ್ಲ 2 ದಿವಸ ಮುಂಚೆ ಫೋನ್ ಮಾಡ್ತೀವಿ. ಏನು ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ ನೀವು. ಅದು ಇದು ಅಂತ ಮಾಡೋಕೆ ಹೋಗಿ ಇಲ್ಲಿ ತಂದಿದ್ದೀರಲ್ಲ, ಅಷ್ಟು ಮಾಡಿ ನೋಡಿ, ಎಷ್ಟೆಷ್ಟು ಮಾಡಿದ್ದೀರಾ. ಅದು ಎಲ್ಲರೂ ತಿಂದು ಖಾಲಿ ಮಾಡಿದ್ರೆ ಆಗುತ್ತೆ. ಅದು ಹಂಗೆ ಇಟ್ಕೋತಾರೆ, ಯಾರು ಸ್ವೀಟ್ ಜಾಸ್ತಿ ತಿನ್ನೋದಿಲ್ಲಲ್ಲ. ಅಯ್ಯೋ, ತಿಂದು ಖಾಲಿ ಮಾಡಿ, ನಿಮಗೋಸ್ಕರನೇ ಮಾಡ್ಕೊ ಬಂದಿದ್ದಲ್ಲ. ಎಲ್ಲರೂ ಸೇರಿ ಖಾಲಿ ಮಾಡಿ 1, 2 ಆದಷ್ಟು ತಿಂತಾ ಇರ್ತಾರೆ. ಶಾಂತಿ, ನೀನು ತಿಂದೇ ಇಲ್ಲ ಅನ್ಸುತ್ತೆ. ಆಮ ತಿಂತೀನಿ, ಆದ್ರೆ ನಿಂಗೆ ಗೊತ್ತಲ್ಲ ತುಂಬ ತಿನ್ನೋದಿಲ್ಲ ಅಂತ. ತುಂಬ ಬೇಡ ಮಗಳೇ, ಒಂದೊಂದು ದಿವಸಕ್ಕೆ ಒಂದು 4 ಆದರೂ ಏನಾದರೂ ಎತ್ಕೊಂಡು ತಿಂತಾ ಇರು. ಹಾಪ, ಹಾಗೆ ಮಾಡ್ತೀನಿ. ಮತ್ತೆ ಅದೇನೋ ಡಯಟ್ ಅದು ಇದು ಅನ್ಕೊಂಡು ಏನೇನೋ ಮಾಡಕ್ ಹೋಗ್ಬೇಡ. ಇರಂಗೆ ಇರು ನೀನು, ಅದೇ ಚಂದ. ಅದು ಮಾಡಕ್ ಹೋಗಿ ಹೆಂಗಾಗಿದ್ಯಾ ನೋಡು. ಮನೆಗೆ ಬರೋತ್ತಿಗೆ ಚೆನ್ನಾಗಿ ಕಾಣ್ಬೇಕು ನೀನು. ಅರ್ಥ ಆಯ್ತಾ ಹೇಳಿದ್ದು? ಡಯಟ್ ಅದು ಇದು ಅಂತ ಹೇಳಿದ್ದು ಯಾವುದು ಬೇಡ, ಅರ್ಥ ಆಯ್ತಲ್ಲ? ಇಲ್ಲಮ್ಮ, ಇನ್ನು ಡಯಟ್ ಏನಿಲ್ಲ, ನಾರ್ಮಲ್ ಆಗಿ ಇರ್ತೀನಿ. ಮಗಳೇ, ನಿಮ್ಮ ಅಮ್ಮ ಹೇಳ್ತಾ ಇರೋದು ಸ್ವಲ್ಪ ಕೇಳು. ನೀನು ಡಯಟ್ ಎಲ್ಲ ಮಾಡಕ್ ಹೋಗ್ಬೇಡ. ಏನೋ ಒಂಥರ ಒಣಗೋಗಿರೋ ಥರ ಆಗ್ಬಿಟ್ಟಿದ್ಯಾ. ಚೆನ್ನಾಗಿಲ್ಲ ನೀನು ಮೊದಲು ಥರ. ಏನೋ ಒಂಥರ ಆಗ್ಬಿಟ್ಟಿದ್ಯಾ ನೋಡಿ. ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಈ ಥರ ಆಗಿದ್ಯಾ ಅಂದರೆ. ಅಯ್ಯೋ, ಇನ್ನು ಮುಂದೆ ನಾನು ನೋಡ್ಕೋತೀನಿ ಬಿಡಿ. ಡಯಟು ಮಾಡಕ್ಕೆ ಬಿಡಲ್ಲ, ಏನೂ ಇಲ್ಲ. ನಿಮ್ಮ ಮಗಳು ಹೆಂಗಿರ್ತಾಳೆ ನೋಡಿ, ನಿಮ್ಮ ಮನೆಗೆ ಬರೋತ್ತಿಗೆ ರಾಣಿ ಥರ ಕರ್ಕೊಬರ್ತೀನಿ ನೋಡಿ. ಡಯಟ್ ಏನು ಮಾಡಕ್ಕೆ ಬಿಡಲ್ಲ, ನೀವು ಚಿಂತೆ ಮಾಡಬೇಡಿ ಅತ್ತೆ ಮಾವನವರೇ. ನೋಡ್ಕೊಳ್ಳಿ, ರಾಣಿ ಥರ ನೋಡ್ಕೊಳ್ಳಿ. ಅದೇ ತಾನೇ, ನೀವು ರಾಜ ಆಗಿರಿ, ಅವಳು ರಾಣಿ ಆಗಿರಲಿ, ಅದೇ ಸಾಕು. ಸಾಕು. 1 ತಿಂಗಳಿಂದ ನೋಡ್ತಾ ಇದ್ದೀನಿ ನಿಮ್ಮ ಮಗಳೇ ರಾಣಿ ಆಗಿದ್ದಾಳೆ ಈ ಮನೆಗೆ. ರಾಣಿ, ಮಹಾರಾಣಿ. ಸರಿ, ನಾವಿನ್ನು ಬರ್ತೀವಿ ದೊಡ್ಡವರೇ. ಮತ್ತೆ ಬೀಗ್ರೆ, ಅಳಿಯಂದಿರೆ, ಶಾಂತಿ, ಹೋಗಿ ಬರ್ತೀವಿ. ಬಸ್ಸಿಗೆ ಲೈಟ್ ಆಗುತ್ತೆ ಮಗಳೇ. ಇಲ್ಲೇ ಮಾತಾಡ್ಕೊಂಡಿದ್ರೆ ಇನ್ನೊಂದ್ಸಲಿ ನೀವು ಬರ್ತೀರಲ್ಲ, ನೀವು ಬಂದೋದ್ಮೇಲೆ ಇವನು ಕರ್ಕೊಂಡು ಬಂದಾದ್ಮೇಲೆ ಇನ್ನೊಂದ್ಸಲಿ ಬರ್ತೀವಿ ನಾವು. ನಡೀರಿ. ಶಾಂತಿ, ಕಾಫಿ ಪೌಡರ್ ಹಾಕಿದ್ಯಾ ಬ್ಯಾಗಿಗೆ? ಅವ್ರಿಗೆ ಕೊಟ್ಟಿದ್ಯಾ? ಮತ್ತೆ ಕಾಳು ಮೆಣಸು ಹಾಕಿದ್ಯಲ್ವಾ? ಹಾಂ ಮಾವನವರೇ, ಹಾಕಿದ್ದೀನಿ. ಕಾಫಿ ಪೌಡ್ರ್ ಮತ್ತು ಇದು ಕಾಳು ಮೆಣಸು ಹಾಕಿದ್ದೀನಿ. ಕೊಟ್ಟಿದ್ದಾಳೆ. ಆದರೆ ಮೆಣಸು ಬೇಡದಾಗಿತ್ತು. ಮೆಣಸು ಲಾಸ್ಟ್ ಕೊಟ್ಟಿದ್ರಲ್ಲ, ಅದೇ ತುಂಬ ಇತ್ತು. ನಾನು ಹೇಳಿದೆ ಬೇಡ ಅಂತ, ಕೇಳ್ತಾನೆ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ತೊಗೊಂಡೋಗು ಅಂತ ಕೊಟ್ಟಿದ್ದಾಳೆ. ಇಟ್ಕೊಳ್ಳಿ, ಬೇಕಾಗುತ್ತೆ, ಏನಕ್ಕಾದ್ರೂ ಬೇಕಾಗುತ್ತೆ ಅರ್ಜೆಂಟಿಗೆ. ಇಟ್ಕೊಳ್ಳಿ. ಬರ್ತೀನಿ ಮಗಳೇ, ಹುಷಾರಾಗಿರು. ಬಾಯ್. ಹಾಂ, ನಾನು ಹುಷಾರಾಗಿರ್ತೀನಿ. ನೀವು ಹುಷಾರಾಗಿ ಹೋಗಿ. ಮನೆಗೆ ತಲುಪಿದ ಮೇಲೆ ಫೋನ್ ಮಾಡಿ. ನಡಿಯೇ ಹೋಗೋಣ. ಇರಿ ಮಾವನವ್ರೆ, ನಾನು ಬರ್ತೀನಿ. ಅಲ್ಲಿ ಬಸ್ ಗಂಟೆ ಹತ್ತಿಸಿ ಬರ್ತೀನಿ. ನಡೀರಿ, ಬ್ಯಾಗೆಲ್ಲ ತುಂಬ ಇದೆಯಲ್ಲ, ನಡೀರಿ. ಬೇಜಾರಾಯ್ತು ಶಾಂತಿ ಅವ್ರು ಹೋಗಿದ್ದಕ್ಕೆ. ಬೇಜಾರು ಮಾಡ್ಕೋಬೇಡ. ಎಲ್ಲ ನಾವಿದ್ದೀವಲ್ಲ ನಿನ್ನ ಜೊತೆಗೆ. ನಿಮ್ಮ ಅಪ್ಪ ಅಮ್ಮ ಬಂದು ಇನ್ನೊಂದು 2 ದಿವಸ ಇರು ಅಂದರೆ ಇದ್ದಿಲ್ಲ. ಸಾಕಾಯ್ತೇನೋ ಅವ್ರಿಗೆ ಒಂದು 2 ದಿವಸಕ್ಕೆ. ಬಂದು ನೆನ್ನೆಲ್ಲ ಕಾಫಿ ಕುಯ್ದು ಕೊಟ್ಟರು ನೋಡು, ಅದಕ್ಕೊಂದು ಸ್ವಲ್ಪ ಹೆಲ್ಪ್ ಆಯಿತು ನಮಗೂ ಬಂದಿದ್ದಕ್ಕೆ. ಖುಷಿ ಆಗುತ್ತೆ. ಇನ್ನೇನು ಖುಷಿ ಆಗದಂಗೆ? ಅವ್ರ ಅಪ್ಪ ಅಮ್ಮ ಬಂದಿದ್ದು ಖುಷಿ ಆಗಲೇಬೇಕು. ಕುಂದಾಡ್ತಾಳೆ. 2 ದಿವಸದಿಂದ ನೀಟಾಗಿ ಮಹಾರಾಣಿ ಥರ ಇದ್ಲಲ್ಲ, ಅಡುಗೆ ಮಾಡೋದು ಏನು ಮಾಡದೆ. ಬಾಯಿ ಮುಂಚೆ ನೀನು ಅವ್ರು ಹೋದಂಗೆ ಸ್ಟಾರ್ಟ್ ಮಾಡಬೇಡ. ನೀನು ಹೆಂಗಿದೆ ಹಿಂಗಿರೆ. 2 ದಿವಸದಿಂದ ಎಷ್ಟು ಚೆನ್ನಾಗಿದೆ. ಇರತ್ತೀನಿ ಬಾ. ಇನ್ನು ಅವಳೇ ಮಾಡ್ತಾಳೆ ಅಡುಗೆ. ನಾನು ಪ್ರೇಮಿ ಮನೆಗೆ ಹೋಗೋದು 2 ದಿವಸ ಆಯಿತು. ಹೋಗ್ಬಿಟ್ಟು ಬರ್ತೀನಿ ತಗೋ. ಅಲ್ಲಿ ಸ್ವಲ್ಪ ಚಾಡಿ ಹೇಳ್ಕೊಂಡು ಕೂತ್ಕೋ ಆಯ್ತಾ. ಮಾಡಕ್ಕೆ ಬೇರೆ ಬಂಗ ಇಲ್ಲ ಇಲ್ಲಿ ನಿನಗೆ. ನಡಿ, ಕಾಫಿ ಒಣಗಾಕು ನಡಿ. ಅಯ್ಯೋ, ಬೇಕಾದ್ರೆ ಮಾಡ್ಕೊ, ನಾನು ಹೋಯ್ತೀನಿ.
ಸರಿ ಅಮ್ಮ, ಕಾಪಿ ಅರಡ್ತೀನಿ, ಬಿಸಿಲು ಬರ್ತಾ ಇದೆಯಲ್ಲ. ನಿಮ್ಮ ಅಪ್ಪ ಅಮ್ಮ ಇದ್ರು ಹೆಂಗೋ ಕಾಪಿ ಕುಯ್ಕೊಟ್ರು, ಸ್ವಲ್ಪ ಅರಡ್ತೀನಿ. ನಡೀರಿ ಮಾವ, ನಾನು ಬರ್ತೀನಿ. ಬೇಡ ಬೇಡ, ಆರಾಮಾಗಿರು ಮನೇಲಿ. ಏನಮ್ಮ ಶಾಂತಿ, ಖುಷಿ ಆಯ್ತಾ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ರಲ್ಲ, ಆರಾಮಾಗಿ ಅನಿಸ್ತಾ? ಖುಷಿ ಆಯ್ತಾ? ಹ್ಞೂ ಗೌರಮ್ಮತ್ತೆ, ತುಂಬ ಖುಷಿ ಆಯಿತು. ಸರಿ ಸರಿ, ಹೋಗಿ ಕುತ್ಕೋ. ಇಲ್ಲ ಅತ್ತೆಯವ್ರೆ, ಸ್ವಲ್ಪ ಬಟ್ಟೆ ಒಗ್ದಾಕ್ತೀನಿ. ಹೌದಾ, ಸರಿ ಸರಿ, ಹೋಗಿ ಒಗ್ದಾಕ್ತಾ ಇರೋ, ಬಂದು ಜಾಲ ಆಡ್ತೀನಿ. ಹೋಗು. ಬೇಡ ಬೇಡ, ನಾನು ಮಾಡ್ತೀನಿ, ನೀವು ಕುತ್ಕೊಳ್ಳಿ ಆರಾಮಾಗಿ ಟಿ ವಿ ನೋಡ್ತಾ ಇರಿ. ಹಾಯ್ ಫ್ರೆಂಡ್ಸ್, ಸ್ವಲ್ಪ ದಿನ ಡೈಲಿ ವೀಡಿಯೋ ಹಾಕ್ತಾ ಇಲ್ಲ. ಒಂದು ಸ್ವಲ್ಪ ಬಿಸಿ ಇದ್ದೀನಿ. 2 ಡೇಸ್ಗೆ ಒಂದು ಹಾಕ್ತಾ ಇದ್ದೀನಿ ವೀಡಿಯೋಸ್. ಖಂಡಿತ ಇನ್ನು 1 ವೀಕ್ ಅಂದರೆ ಖಂಡಿತ ಡೈಲಿ ವೀಡಿಯೋ ಮಾಡಿ ಹಾಕ್ತೀನಿ. ಯಾರೂ ಕೂಡ ಬೇಜಾರಾಗಬೇಡಿ ವೀಡಿಯೋ ಬರ್ತಾ ಇಲ್ಲ ಅಂತ. ಆದಷ್ಟು ನಿಮ್ಗೆ ಕಮೆಂಟ್ ಮಾಡೋದ್ರಿಂದ ನಮಗೆ ಖುಷಿ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ 1000 ಸಬ್ಸ್ಕ್ರೈಬರ್ ರೀಚ್ ಮಾಡಿಸಿ. ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬಿಂದ ನಮಗೆ ಎಷ್ಟು ಯೂಸ್ ಇದೆ ಗೊತ್ತಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬ್ ಆದರೆ ಸಾಕು, ನಮಗೆ ಖುಷಿ ಆಗುತ್ತೆ. ಪ್ಲೀಸ್, ಆಲ್ಮೋಸ್ಟ್ ಹತ್ರ ಇದ್ದೀನಿ. ಆ್ಯಂಡ್ ನಾನು ಇನ್ನೊಂದು ಹೇಳೋದು ಮರ್ತೋಗಿದೆ. ನೀವು ಈ ಮನೆ ಸಂಸಾರದ ಕತೆ ನೋಡಿದ್ದೀರಲ್ವ ಸ್ಟಾರ್ಟಿಂಗಿಂದ. ನಾನು ಅದರಲ್ಲಿ ಒಂದು 3 ಕ್ವಶನ್ ಕೇಳ್ತೀನಿ. ಅದರಲ್ಲಿ ಕರೆಕ್ಟ್ ಆನ್ಸರ್ ಮಾಡಿದವ್ರಿಗೆ ನಾನು ಒಂದು ಚಿಕ್ಕ ನನ್ನ ಕೈಲಾದ ಬಹುಮಾನವನ್ನು ತಿಳಿಸ್ತೀನಿ. ನೀವು ಯಾರು ಕಮೆಂಟ್ ಮಾಡಿದ್ರು ಓಕೆ, ನನಗೆ ಸ್ಟೋರಿ ಅದು ನಾನು ಕೇಳಿರ್ತೀನಲ್ಲ ಆ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಅವ್ರಿಗೆ ಪುಟ್ಟ ಬಹುಮಾನ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ. ಇವತ್ತಿನ ವೀಡಿಯೋದಲ್ಲ, ಇನ್ನೂ 2 ಡೇಸ್ ಆದಮೇಲೆ ವೀಡಿಯೋ ಹಾಕ್ತೀನಲ್ಲ ಆ ವೀಡಿಯೋದಲ್ಲಿ. ಯಾಕಂದರೆ ಈ ಸ್ಟೋರಿನೂ ಮುಗಿತಾ ಬರ್ತಾ ಇದೆ ಅಲ್ವಾ, ಸ್ಟೋರಿ ಬಗ್ಗೆನೇ ಕೇಳೋದು. ಖಂಡಿತ 2 ಡೇಸ್ ವೀಡಿಯೋ ಹಾಕ್ತೀನಲ್ಲ, ಯಾವಾಗ ಏನು ಕ್ವಶನ್ ಕೇಳ್ತೀನಿ ಖಂಡಿತ ನಿಮ್ಗೆ ಗೊತ್ತಿರುತ್ತೆ. ನೀವು ಆನ್ಸರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ನಾನು ಮನೆ ಸಂಸಾರದ ಕತೆ ಇದೆಲ್ಲ ಅದ್ರ ಬಗ್ಗೆನೇ ನಾನು ಕೇಳೋದು. ಅದರಲ್ಲಿ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರೋ ಅವ್ರಿಗೆ ನಮ್ಮ ಕಡೆಯಿಂದ ಪುಟ್ಟ ಬಹುಮಾನ ನಿಮಗೆ ತಲುಪಿಸ್ತೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೇ ಆಗಿರಲಿ ಕಮೆಂಟ್ ಮಾಡಿ, ಯಾರಿಗೆ ಅದೃಷ್ಟ ಇದೆ ಅವ್ರಿಗೆ ಸಿಗುತ್ತೆ.